ಶಾಸಕ ಮುನಿರತ್ನ ಕೇಸ್ಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ನಿಯಮ 69 ಅಡಿ ಮುನಿರತ್ನ ಪ್ರಕರಣ ಕುರಿತು ಚರ್ಚೆ ಮಾಡುವ ಸಾಧ್ಯತೆ ಇದೆ. ಶಾಸಕ ಮುನಿರತ್ನ ಕೇಸ್ಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ನಿಯಮ 69 ಅಡಿ ಮುನಿರತ್ನ ಪ್ರಕರಣ ಕುರಿತು ಚರ್ಚೆ ಮಾಡುವ ಸಾಧ್ಯತೆ ಇದೆ. ಬಿಜೆಪಿ ಸದಸ್ಯರಿಗೆ ಟಕ್ಕರ್ ನೀಡಲಿರುವ ಆಡಳಿತ ಪಕ್ಷದ ಸದಸ್ಯರು ಮೊನ್ನೆ ಸದನದಲ್ಲಿ ಚರ್ಚೆಗೆ ಆಗ್ರಹಿಸಿದ್ದ ಶಾಸಕ ನರೇಂದ್ರ ಸ್ವಾಮಿ ಈ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿದ್ರು. ಆದರೆ ತೀವ್ರ ಜಟಾಪಟಿ ನಡೆದು ಚರ್ಚೆಗೆ ಅವಕಾಶವೇ ಸಿಗಲಿಲ್ಲ. ಹೀಗಾಗಿ ಇಂದು ಸದನದಲ್ಲಿ ಚರ್ಚೆಗೆ ಬಂದ್ರೆ ಕಾಂಗ್ರೆಸ್ ಯಾವ ರೀತಿ ಟಕ್ಕರ್ ಕೊಡಬೇಕು ಅಂತ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ನಿಯಮ 69 ಉಲ್ಲೇಖ ಮಾಡಿ ಮುನಿರತ್ನ ಪ್ರಕರಣ ಕುರಿತು ಚರ್ಚೆ ಮಾಡುವ ಸಾಧ್ಯತೆ ಕೂಡ ಇದೆ. ಇನ್ನು ಮೊನ್ನೆ ಸದನದಲ್ಲೂ ಕೂಡ ಚರ್ಚೆಗೆ ಆಗ್ರಹವನ್ನ ಶಾಸಕ ನರೇಂದ್ರ ಸ್ವಾಮಿ ಅವರು ಮಾಡಿದ್ರು. ನಮಗೆ ಚರ್ಚೆಗೆ ಅವಕಾಶ ಕೊಡಿ, ಮುನಿರತ್ನ ಪ್ರಕರಣ ಏನಿದೆ ಈ ಪ್ರಕರಣವನ್ನ ಚರ್ಚೆ ಮಾಡೋದಕ್ಕೆ ದಯವಿಟ್ಟು ಅವಕಾಶ ಕೊಡಿ ಅಂತ ಶಾಸಕ ನರೇಂದ್ರ ಸ್ವಾಮಿ ಅವರು ಆಗ್ರಹವನ್ನ ಮಾಡಿದ್ರು. ಆದರೆ ಆ ಸಂದರ್ಭದಲ್ಲಿ ತೀವ್ರ ಜಟಾಪಟಿ ನಡೀತು. ತೀವ್ರ ಜಟಾಪಟಿ ನಡೆದ ಹಿನ್ನೆಲೆ ಚರ್ಚೆಗೆ ಅವಕಾಶ ಕೂಡ ಸಿಗಲಿಲ್ಲ. ಹೀಗಾಗಿ ಇಂದು ಸದನದಲ್ಲಿ ಚರ್ಚೆಗೆ ಏನಾದರೂ ಈ ವಿಚಾರ ಬಂದ್ರೆ ಕಾಂಗ್ರೆಸ್ ಟಕ್ಕರ್ ಕೊಡೋದಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ವಿಚಾರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಶಾಸಕ ಮುನಿರತ್ನ ಕೇಸ್ಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಯಾವ ರೀತಿ ಪ್ಲಾನ್ ಎಲ್ಲ ಮಾಡಿಕೊಂಡಿದೆ? ಸಾಹಿತ್ಯ ಮುನಿರತ್ನ ವಿಚಾರ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಚರ್ಚೆಯನ್ನು ಆರಂಭಿಸಿದ್ರು ನರೇಂದ್ರ ಸ್ವಾಮಿ ಅವರು. ಹೀಗಾಗಿ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಅವರು ಇಲ್ಲಿ ಮುನಿರತ್ನ ಪ್ರಕರಣವನ್ನು ಪ್ರಸ್ತಾಪ ಮಾಡಿ ಈ ವಿಚಾರ ಚರ್ಚೆ ಆಗಲೇಬೇಕು ಅಂತೇಳಿ. ಕಾರಣ ಏನಂತ ಹೇಳಿದ್ರೆ, ಒಬ್ಬರು ಶಾಸಕರಾಗಿದ್ದುಕೊಂಡು ಒಕ್ಕಲಿಗರಿಗೆ ಒಂದು ಅವಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ದಲಿತರಿಗೂ ಕೂಡ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕೀಳು ಮಟ್ಟದ ಪದಪ್ರಯೋಗವನ್ನು ಮಾಡಿದ್ದಾರೆ. ಹೀಗಾಗಿ ಈ ವಿಚಾರವನ್ನು ಚರ್ಚೆ ಮಾಡಲೇಬೇಕು. ಯಾಕಂದರೆ ಯಾರೊಬ್ಬರು ಮಾತಾಡಿದ್ದಲ್ಲ, ಮುನಿರತ್ನ ಅಂತ ಮಾಜಿ ಸಚಿವ ಮುನಿರತ್ನ ಅವರು ಮಾತಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಪ್ರಕರಣ ಸಂಬಂಧಪಟ್ಟಂತೆ ಸಮಗ್ರವಾಗಿರ್ತಕ್ಕಂಥ ಚರ್ಚೆ ಆಗಬೇಕು ಅಂತೇಳಿ ಇಲ್ಲಿ ಹಿಂದೆನೇ ಸದನ ಆರಂಭವಾದಾಗಲೇ ನರೇಂದ್ರ ಸ್ವಾಮಿ ಅವರು ಪ್ರಸ್ತಾಪವನ್ನು ಮಾಡಿದರು. ಹೀಗಾಗಿ ಆಗ ಅವಕಾಶ ಕೊಟ್ಟಿರಲಿಲ್ಲ. ಯಾಕಂತ ಹೇಳಿದ್ರೆ ನೀವು ನಿಯಮ 69 ಅಡಿಯಲ್ಲಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕೇಳಿ ಅದಾದ ಬಳಿಕವಾಗಿ ಈ ವಿಚಾರ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡಬೇಕು ಬೇಡ ಅಂತ ನಿರ್ಧರಿಸ್ತೀವಿ ಅಂತೇಳಿ ಸ್ಪೀಕರ್ ಹೇಳಿದರು. ಹೀಗಾಗಿ 69 ಅಡಿಯಲ್ಲಿ ಈಗ ಚರ್ಚೆಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ. ಹೀಗಾಗಿ ಇವತ್ತು ಮುನಿರತ್ನ ವಿಚಾರ ಇವತ್ತು ಸದನದಲ್ಲಿ ಚರ್ಚೆಗೆ ಬರುತ್ತೆ. ಯಾಕಂತ ಹೇಳಿದ್ರೆ ಈ ವಿಚಾರ ಒಂದಷ್ಟು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಪವರ್ ಟಿವಿ ಸಮಗ್ರವಾಗಿರ್ತಕ್ಕಂಥ ವಿಚಾರವನ್ನು ಪ್ರಸ್ತಾಪಿಸಿ ಯಾವುದೆಲ್ಲ ರೀತಿಯಲ್ಲಿ ಮುನಿರತ್ನ ಅವರು ದೌರ್ಜನ್ಯ ನಡೆಸಿದ್ರು, ಲೈಂಗಿಕವಾಗಿರ್ತಕ್ಕಂಥ ಒಂದಿಷ್ಟು ಮಹಿಳೆಯರನ್ನ ಬಳಸ್ಕೊಂಡ್ರು, ಹನಿ ಟ್ರ್ಯಾಪ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅದಾದಕ್ಕೆ ಒಂದು ಹೆಜ್ಜೆ ಮುಂದೋಗಿ ಏಡ್ಸ್ ಟ್ರ್ಯಾಪ್ ಕೂಡ ಮಾಡಿದ್ರು ಅನ್ನೋಂಥ ವಿಚಾರವನ್ನು ಬಯಲಿಗೆಳೆದಿತ್ತು. ಅದಾದ ಬಳಿಕವಾಗಿ ಇದೀಗ ಮತ್ತೆ ಪುನಃ ಇದೇ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪಿಸಿ ದೌರ್ಜನ್ಯ, ಯಾಕಂತ ಹೇಳಿದ್ರೆ ಈಗ ಕಾಂಟ್ರಾಕ್ಟರ್ ಅವರಿಗೆ ದೌರ್ಜನ್ಯ ಮಾಡಿದ್ದು, ವೇಲೋ ನಾಯಕರ ಮೇಲೆ ಪದಪ್ರಯೋಗ ಮಾಡಿದ್ದು, ಎಲ್ಲ ವಿಚಾರವನ್ನು ಸಂಬಂಧಪಟ್ಟಂತೆ ಇವತ್ತು ಸಮಗ್ರವಾಗಿ ಸದನದೊಳಗಡೆ ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ. ಹೀಗಾಗಿ ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇದೇ ಅಸ್ತ್ರವನ್ನು ಉಳಿಸ್ಕೊಂಡು ಈಗ ಬಿಜೆಪಿ ವಿರುದ್ಧವೇ ಒಂದಿಷ್ಟು ಒಂದು ಇಕ್ಕಟ್ಟಿಗೂ ಸಿಲುಕುವಂಥ ಪ್ರಯತ್ನ ಕೂಡ ಆಗುತ್ತೆ ಇವತ್ತು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.